ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ವರ್ಗಜೀವ ಸೈಕ್ಲನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮನೆಯ ಒಂದು ಕೋಜಾಗರ ಹುಣ್ಣಿಮೆ ಒಂದು ಪೂಜಾ ವಿಧಾನ ನಾನು ಯಾವ ರೀತಿ ಆಚರಣೆ ಮಾಡಿದ್ದೇನೆ ತೋರಿಸ್ಬೇಕು ಅಂತ ಅಂದುಕೊಂಡಿದ್ದೇನೆ. ತುಂಬಾ ಲೇಟ್ ಆಗಿದೆ, ದಯವಿಟ್ಟು ಕ್ಷಮಿಸಿ. ಬನ್ನಿ, ಈಗ ನನಗೆ ಒಂದು ತಿಳಿಸ್ಕೊಳ್ತೇನೆ. ನಾನು ಒಂದು ಈ ಫೋಟೋನ ತೆಗೆದುಕೊಂಡು ಮರ್ತು ಬಿಟ್ಟಿದ್ದೆ, ಆದರೆ ಈಗ ನೋಡಿದ ಮೇಲೆ ನನಗೆ ನೆನಪಾಯಿತು. ಈಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು 11 ದೀಪವನ್ನು ಹಚ್ಚಿ ಸರಳವಾಗಿಯೇ ಲಕ್ಷ್ಮೀ ಫೋಟೋವನ್ನಿಟ್ಟು ಪಾಯಸವನ್ನು ಅಕ್ಕಿ ಪಾಯಸವನ್ನು ಸಿದ್ಧತೆ ಮಾಡಿಕೊಂಡು ತಾಂಬೂಲ ಇಟ್ಟು ಸರಳವಾಗಿಯೇ ನಾನು ಪೂಜೆಯನ್ನು ಮಾಡಿಕೊಂಡಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಕುಂಕುಮಾರ್ಚನೆ ಮಾಡಿಕೊಂಡು ಮನೆಯವರು ಪೂಜೆಯನ್ನು ಮಾಡಿ ಸಂಜೆ ಸಮಯದಲ್ಲಿ ಸದೀಪಾರಾಧನೆ ಮಾಡಿದ್ದೇನೆ. ಇಷ್ಟು ನಾನು ಆಚರಣೆ ಮಾಡಿದ್ದು, ಕಾಯಿನ ಮಾಡಿದ್ದು ಪೂಜೆಯನ್ನು ಮಾಡಿರುವಂಥದ್ದು. ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮನೆಯ ಒಂದು ಕೋಜಾಗರ ಹುಣ್ಣಿಮೆ ಅಥವಾ ಒಂದು ಶರತ್ ಪೂರ್ಣಿಮೆಯ ಒಂದು ಆಚರಣೆ ನಾನು ಯಾವ ರೀತಿ ಮಾಡಿ ತಿಳಿಸ್ಕೊಡ್ತಿದ್ದೀನಿ. ಅಲ್ಲಿ ಇಷ್ಟವಾದ ಭಾವಿಸಿ ಇಷ್ಟವಾದ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.